ಆರ್ಎಸ್ಎಸ್ 1,000 ತಲೆಗಳ ವಿಷಸರ್ಪದಂತೆ. ಆರ್ಎಸ್ಎಸ್ 1,000 ತಲೆಗಳ ವಿಷಸರ್ಪದಂತೆ ಹೀಗಂತ ಹೇಳಿಕೆ ಕೊಟ್ಟಿರೋದು ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಆರ್ಎಸ್ಎಸ್ 1,000 ತಲೆಗಳ ವಿಷಸರ್ಪದಂತೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಆರ್ಎಸ್ಎಸ್ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂಘಟನೆಯ ಕಾರ್ಯವೈಖರಿ ಹಾಗೂ ಸಿದ್ಧಾಂತಗಳ ಬಗ್ಗೆ ಟೀಕೆ ಮಾಡಿದ್ದಾರೆ. ಯತೀಂದ್ರ ಅವರು ಮಾತನಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಆರ್ಎಸ್ಎಸ್ ಜಾತೀಯತೆ, ಕೋಮುವಾದ ಮತ್ತು ಮನುಸ್ಮೃತಿಯ ವಿಷದಿಂದ ತುಂಬಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರುವಂತಹ ಒಂದು ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಇದು 1,000 ಹೆಡೆಗಳಿರುವಂತಹ ವಿಷನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. RSS ಅವರು, ಬಿಜೆಪಿ ಅವರು, ಶ್ರೀರಾಮ್ ಸೇನೆಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅದ್ರೊಳಗೂ ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರು ಯಾವಾಗ್ಲೂ ಕೂಡ ಈ ರೀತಿ ರಾಷ್ಟ್ರದ ವಿಷಯ ಬಂದಾಗ, ಸಮಾಜದ ಒಳತಿನ ವಿಷಯ ಬಂದಾಗ, ಕಾಂಗ್ರೆಸ್ ಪಕ್ಷದ ವಿಷಯ ಬಂದಾಗ ಯಾವಾಗ್ಲೂ ಕೂಡ ನೀವು ಮುಂದೆ ಬಂದು ಹೋರಾಟ ಮಾಡಿದಿರಿ. ಇವತ್ತು ಕೂಡ ನಮ್ಮ ಖರ್ಗೆ ಅವ್ರಿಗಾದಂತ ಅವಮಾನದ ವಿರುದ್ಧ ನೀವು ಹೋರಾಟಕ್ಕೆ ಬಂದಿದ್ದೀರಿ. ಈ ಆರ್ಎಸ್ಎಸ್ 1,000 ತಲೆಗಳ ವಿಷಸರ್ಪದಂತೆ ಹೀಗಂತ ಹೇಳಿಕೆ ಕೊಟ್ಟಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರು. ಅಂದರೆ ಇದು ಈ ಹಿಂದೆ ಅವರು ಮಾತನಾಡಿರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಜಾತಿವಾದ, ಮನುಸ್ಮೃತಿಯನ್ನು ಜೀವಂತವಾಗಿರಿಸಿಕೊಂಡಿರ್ತಕ್ಕಂಥ ಸಂಘಟನೆ. ಈ ಒಂದು ಸಂಘಟನೆ ಜಾತಿವಾದವನ್ನು, ಮನುಸ್ಮೃತಿಯನ್ನು ಪ್ರಚೋದನೆ ಮಾಡುತ್ತೆ, ಅದಕ್ಕೆ ಕುಮ್ಮಕ್ಕನ್ನು ಕೊಡುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು RSS ಬಗ್ಗೆ ಮಾತನಾಡುವಂಥದ್ದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಸಹ ಸುಮಾರು ಸ್ಥಳಗಳಲ್ಲಿ, ಅದು ಯತೀಂದ್ರ ಸರ್ಕಾರದಲ್ಲಿ ಇಬ್ಬರಿದ್ದಾರೆ, ಮಾತೆತ್ತಿದ್ರೆ RSS ಬಗ್ಗೆ ಆಗಿಂದಾಗೆ ಮಾತನಾಡ್ತಾ ಇರ್ತಾರೆ. ಅದು ಯತೀಂದ್ರ ಸಿದ್ದರಾಮಯ್ಯನವರಾದರೂ ಆಗಿರಬಹುದು, ಮಗದೊಂದು ಕಡೆ ಪ್ರಿಯಾಂಕ ಖರ್ಗೆ ಅವರಾದರೂ ಆಗಿರಬಹುದು. ಸೊ ಹಾಗಾಗಿ ಇವರಿಬ್ಬರ ಹೇಳಿಕೆ ಇದೆಯಲ್ಲ, ಇದು ಹೊಸ ಚರ್ಚೆನ ಹುಟ್ಟುಹಾಕಿದೆ. ಯಾಕಾಗಿ ಇದು ಈ ಸಂದರ್ಭದಲ್ಲಿ ಹೆಚ್ಚು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದೆ ಅಂದರೆ, ಈಗ ಸರ್ಕಾರ ಏನೊಂದು ಬಿಲ್ಲನ್ನು ಪಾಸ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘಟನೆಗಳು ಪರ್ಮಿಷನ್ ಇಲ್ಲದೆ ಯಾವುದೇ ಕಾರ್ಯಚಟುವಟಿಕೆಗಳನ್ನು ಮಾಡುವಂತಿಲ್ಲ ಅನ್ನುವಂಥದ್ದು. ಸೊ ಈ ವಿಚಾರಕ್ಕೆ ಈ ಹೇಳಿಕೆಗಳು ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ.